ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನ ಪಟ್ಟಣದಲ್ಲಿರುವ ಗುರುಭವನದಲ್ಲಿ ನರೇಂದ್ರ ಎಚ್ ರವರು ಬರೆದಿರುವ ಧನ್ಯ ಪ್ರಕಾಶನ ಅವರ ಸರಳೀಕೃತ ಎಲ್ಲರೂ ಕನ್ನಡ ಕಲಿಯೋಣ ಮತ್ತು ಸಿಂಪ್ಲಿಫೈಡ್ ಲೆಟ್ಸ್ ಆಲ್ ಲರ್ನ್ ಇಂಗ್ಲಿಷ್ ಎಂಬ ಪುಸ್ತಕಗಳ ಬಿಡುಗಡೆ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯಿತು. ಲೇಖಕರಾದ ನರೇಂದ್ರ ಎಚ್ ಅವರು ಮಾತನಾಡಿ, ಈ ಸರಳೀಕೃತ ಎಲ್ಲರೂ ಕನ್ನಡ ಕಲಿಯೋಣ ಪುಸ್ತಕವು ಎಲ್ಲ ವಿದ್ಯಾರ್ಥಿಗಳಿಗೆ ಕನ್ನಡ ಕಲಿಯ ಬಯಸುವ ಹೊಸಬರಿಗೆ ಒಂದು ಸ್ನೇಹಪರ ಮಾರ್ಗದರ್ಶನವಾಗಿದೆ. ಈ ಪುಸ್ತಕವು 8 ಹಂತಗಳನ್ನು ಒಳಗೊಂಡಿದ್ದು 1000ಕ್ಕಿಂತ ಹೆಚ್ಚು ವಿಶೇಷ ಪದಗಳನ್ನು, ವಾಕ್ಯಗಳನ್ನು, ಪಾಠ ಹಾಗೂ ಪದ್ಯಗಳನ್ನು ಹಲವಾರು ಉದಾಹರಣೆ ಸಹಿತ ವಿವರಣೆಗಳಿಂದ ಕೂಡಿದೆ. ಹಾಗೂ ಎರಡನೇ ಪುಸ್ತಕವಾದ ಸಿಂಪ್ಲಿಫೈಡ್ ಲೆಟ್ಸ್ ಆಲ್ ಲರ್ನ್ ಇಂಗ್ಲಿಷ್ ಪುಸ್ತಕವು ಇಂಗ್ಲಿಷ್ ಕನ್ನಡ ದ್ವಿಭಾಷಾ ಪುಸ್ತಕವಾಗಿದ್ದು, ವಿವಿಧ ಪುಸ್ತಕಗಳಲ್ಲಿ ಅನೇಕ ಬಾರಿ ಪುನರಾವರ್ತನೆ ಆಗುವ ಉಪಯುಕ್ತ ಪದಗಳು, ಸರಳ ವಾಕ್ಯಗಳು, ಅನೇಕ ಸರಳ ಹಾಗೂ ಸ್ಪಷ್ಟವಾದ ವಿವರಣೆಗಳನ್ನು ಒಳಗೊಂಡಿದೆ. ಈ 2 ಪುಸ್ತಕಗಳ ಕ್ರಮಬದ್ಧವಾದ ಅಧ್ಯಯನದಿಂದ ಎಲ್ಲರೂ ಕನ್ನಡ ಮತ್ತು ಇಂಗ್ಲಿಷನ್ನು ಸ್ಪಷ್ಟವಾಗಿ ಓದುವುದನ್ನು ಸರಳವಾಗಿ ಕಲಿಯಬಹುದು ಎಂದು ಲೇಖಕರು ಹೇಳಿದರು. ಬಾಪೂಜಿ ಶಾಲೆಯ ಕನ್ನಡ ಭಾಷಾ ಶಿಕ್ಷಕರಾದ VNG ಸರ್, ಪಾವಗಡ ತಾಲೂಕಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ನಿವೃತ್ತಿ ಪ್ರಾಂಶುಪಾಲರಾದ ಶ್ರೀ ಬಸವಲಿಂಗಪ್ಪ, ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಶಿವಾನಂದಯ್ಯ, ನಿಕಟಪೂರ್ವ ಪ್ರಾಂಶುಪಾಲರಾದ ಮಾರಪ್ಪ, ರಾಜ್ಯಶಾಸ್ತ್ರ ಉಪನ್ಯಾಸಕರಾದ ನಾಗೇಂದ್ರಪ್ಪ, ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ರಾಮಕೃಷ್ಣಪ್ಪ, ಮದರ್ ಟೆಕ್ನೋ ಶಾಲೆಯ ಧನಂಜಯ್ ರೆಡ್ಡಿ, ತಿಪ್ಪೇಸ್ವಾಮಿ, ಈಶ್ವರ, ಡಿಜಿಟಲ್ ನರಸಿಂಹಮೂರ್ತಿ, DJS ನಾರಾಯಣಪ್ಪ, ಸುಬ್ಬರಾಯಪ್ಪ, ಕೆಂಚರಾಯ, ಶ್ರೀವಾಣಿ ಮುಂತಾದ ಅತಿಥಿಗಳು ಉಪಸ್ಥಿತಿಯಲ್ಲಿದ್ದರು. ವರದಿ ರಾಮಪ್ಪ, CK-ಪುರ. ಒಂದು ಚಳವಳಿ ಮಾಡಿದ್ರು. ಆಗ ನಮ್ಮ ಪದದಲ್ಲಿ ಯಾರಾದರೂ ಇಂಥ ಕವಿಗಳನ್ನು ಘೋಷಿಸುತ್ತಾರೆ ಆಗ ಅಂದುಕೊಳ್ಳುತ್ತಿದ್ದೆ. ಆದರೆ ನಮ್ಮ ಮನೆಯಲ್ಲಿ ಅದೇ ಕೂಲಿ ಬೆಳೀತು. ಈಗ ಎಲ್ಲರೂ ಕನ್ನಡ ಕಲಿಯೋಣ ಒಂದು ಯಾಕೆಂದು ಬಂದಿರೋರಿಗೆ ನಮ್ಮ ಮಗನಾದ ನರೇಂದ್ರ ಅವರಿಗೆ ನನ್ನ ಧನ್ಯವಾದಗಳು. ಇಷ್ಟನ್ನು ಹೇಳಕ್ಕೆ ನಾನು ನನ್ನ ಮಾತಾಡಲಿಕ್ಕೆ ಇಂದು ಈ ಸಮಯ ಒಂದು ಕೇಂದ್ರ ಬಿಂದುವಾಗಿರ್ತಕ್ಕಂಥ ನನ್ನ ತಮ್ಮನೇ ಆಗಿರ್ತಕ್ಕಂಥ ನರೇಂದ್ರರವರು ಧನ್ಯ ಪ್ರಕಾಶನ ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ದಯವಿಟ್ಟು ಬನ್ನಿ ಅಂತ ಕರೆದಾಗ ಬಹಳಷ್ಟು ಖುಷಿ ಆಯಿತು. ಯಾಕಂದ್ರೆ ಈ ಒಂದು ಡಿಜಿಟಲೈಸೇಷನ್ ಒಂದು ಯುಗದಲ್ಲಿ, ಈ ಒಂದು ಗ್ಲೋಬಲೈಸೇಷನ್ ಒಂದು ಯುಗದಲ್ಲಿ ಎಲ್ಲರ ಕೈಯಲ್ಲಿ ಮೊಬೈಲ್ಸ್ ಅಲ್ಲೇ ನೋಡ್ತೀವಿ ಇವಾಗ ಈಗಿನ ಕಾಲದಲ್ಲಿ. ಈ ಒಂದು ಯುಗದಲ್ಲಿ, ಮೊಬೈಲ್ ಯುಗದಲ್ಲಿ ಒಂದು ಕೈಯಲ್ಲಿ ಒಂದು ಪುಸ್ತಕ ಕೊಟ್ಟರೆ ಮಕ್ಕಳಿಗೆ ಎಷ್ಟು ವಿಕಸನ ಆಗುತ್ತೆ ಮಗು ಅನ್ನೋದು ಬಹಳಷ್ಟು ವಿಷಯಗಳು ಈ ಒಂದು ಪುಸ್ತಕದಲ್ಲಿ. ಎಲ್ಲರೂ ಕನ್ನಡ ಕಲಿಯೋಣ ಮತ್ತು ಲರ್ನ್ ಇಂಗ್ಲಿಷ್ ಅಂದ್ರೆ ಮಾತೃಭಾಷೆ ಕನ್ನಡನ ಉಳಿಸ್ಬೇಕು, ಬೆಳೆಸಬೇಕು. ವ್ಯವಹಾರಿಕವಾಗಿ ಒಂದು ಇಂಗ್ಲಿಷ್ ಸಬ್ಜೆಕ್ಟ್ ನಾವು ಕಲಿಬೇಕು, ಇಲ್ಲ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಈ ಒಂದು ಯುಗದಲ್ಲಿ ಒಂದು ಮಗು ಒಂದು ವಿಕಸನವಾಗಿ, ಒಂದು ವಿಕಸಿತವಾಗಿ, ಒಂದು ಬೆಳವಣಿಗೆಯಲ್ಲಿ, ಒಂದು ಎಜುಕೇಶನ್ ಅಲ್ಲಿ ಮುಂದುವರಿಬೇಕಂದ್ರೆ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ ಒಂದು ಪುಸ್ತಕದ ಒಂದು ನಾಲೆಡ್ಜ್ ಅನ್ನೋದು, ಜ್ಞಾನ ಅನ್ನೋದು. ಇವತ್ತು ದಿವಸ ಎಷ್ಟೋ ಸ್ಕೂಲಲ್ಲಿ, ಶಾಲೆಯಲ್ಲಿ ಮಕ್ಕಳಿಗೆ ಬಹಳಷ್ಟು ಕನ್ನಡ ಶಬ್ದಗಳಾಗಿರ್ಬೋದು, ಇಂಗ್ಲಿಷ್ ಶಬ್ದಗಳಾಗಿರ್ಬೋದು ಗೊತ್ತೇ ಇಲ್ಲ. ಆ ವಿಚಾರದಲ್ಲಿ ನಾನು ಸಾಕಷ್ಟು ಮಕ್ಕಳನ್ನ ನಾನು ಸ್ಟಡಿ ಮಾಡಿದ್ದೀನಿ. ನನ್ನ ಮಗು ಈಗ 7ನೇ ಕ್ಲಾಸ್ 8ನೇ ಕ್ಲಾಸ್ ಓದ್ತಾ ಇದೆ. ಬಹಳಷ್ಟು ವರ್ಡ್ಸ್ಗೆ, ಶಬ್ದಗಳಿಗೆ ಒಂದು ಮೀನಿಂಗ್ಸೇ ಗೊತ್ತಿರಲ್ಲ. ಅಂತ ಒಂದು ಮೀನಿಂಗ್ಸ್ನ ಅವ್ರಿಗೆ ನಾವು ತಂದೆ ತಾಯಿಗಳು, ಗುರುಗಳು ಹೇಳಿದಾಗ ಆ ಮಗು ಪ್ರಬುದ್ಧವಾಗಿ ಬೆಳೆಯುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ. ಕನ್ನಡ ಓದಬೇಕು ಅನ್ನೋದು ಎಲ್ಲರಿಗೂ ಆಸೆ. ಇಲ್ಲಿರೋ ಪ್ರತಿಯೊಬ್ಬ ಪೇರೆಂಟ್ಸ್ ಇರುತ್ತೆ, ಪ್ರತಿಯೊಬ್ಬ ಮಕ್ಕಳಿಗೂ ಕೂಡ ಇರುತ್ತೆ. ಹೌದಲ್ಲ? ನೋಡಿ, ಮುಖ್ಯವಾಗಿ ಇದನ್ನ ನಾವು ಒಂದು ಪಾಠ, ಒಂದು ಸ್ಟೋರಿ ಇದೆ. ನಮ್ಮ
ನಮ್ಮೆಲ್ಲರಿಗೂ ಲೆಸನ್ ಇತ್ತು ದ ಹಂಪಿ ಅಂಡ್ ಗೋಕರ್ಣ ಹೊಸಳೆ ಕೋತಿಯ ಕತೆ. ಈ ಕತೆ ಏನಿದೆ, ಈ ಕಥೆಯ ಆಧಾರವಾಗಿಟ್ಟುಕೊಂಡು ಇದಕ್ಕೆ ಒಂದು ಪಾಠ ತರ ತಗೊಂಡ್ರೆ 1 2 3 4 ಇದರಲ್ಲಿ 7 ಪ್ಯಾರಾಗ್ರಾಫ್ ಒಂದು ಪಾಠ. ಇದರ ನೆಕ್ಸ್ಟ್ ನೋಡಿದ್ದೆ ಆದರೆ ಧನ್ಯವಾದಗಳು. ಈಗ ಪಾವಡ ತಾಲೂಕಿನ ಸ್ಥಳೀಯರಾಗಿರ್ತಕ್ಕಂಥ ಮಹಿಳಾ ಕಾಲೇಜಿನ ನಿಕಟಪೂರ್ವ ಪ್ರಾಂಶುಪಾಲರಾಗಿರ್ತಕ್ಕಂಥ ಕೆ.ಓ. ಮಾರುತಿ ಸರ್ ಅವರಿಗೆ ನಮ್ಮ ಲೇಖಕರಾದ ನರೇಂದ್ರ ಎಚ್ ಅವರು ಸಾಮಾಜಿಕ ಸಂಸ್ಥೆಗಳಲ್ಲಿ ಸಾಮಾಜಿಕ ಕಾರ್ಯಗಳಲ್ಲಿ ಸಂಬಂಧಿಸಿದವರು ಸಾಕಷ್ಟು ಸಮಾಜಮುಖಿ ಕಾರ್ಯಗಳನ್ನು ಮಾಡಿದ್ದಾರೆ. ಶ್ರೀಯುತರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಶ್ರೀಯುತ ಬಸಲಿಂಗ ಪೋಸ್ಟರ್ ಅವರಿಗೆ ಹೃದಯಪೂರ್ವಕವಾದಂತಹ ಅಭಿನಂದನೆಗಳನ್ನು ಅರ್ಪಿಸುತ್ತೇನೆ. ಕಾರ್ಯಕ್ರಮ ಇನ್ನೂ ಬಹಳಷ್ಟು ಇರುತ್ತೆ, ದಯಮಾಡಿ ಯಾರು ಕೂಡ ನಿರ್ಗಮಿಸಬಾರದು. ಸರ್ಕಾರಿ ಪದವಿ ಕೊಡುವ ಬರ್ರಿ ಸರ್. ಸನ್ಮಾನವನ್ನು ಸ್ವೀಕರಿಸಿದ ಶ್ರೀಯುತ ರಾಮಕೃಷ್ಣ ಪೋಸ್ಟರ್ ಅವರಿಗೆ ಧನ್ಯವಾದಗಳು. ಓಕೆ ಸರ್. ಪಾವಡ ತಾಲೂಕಿನ ಗ್ರಾಮೀಣ ಒಬ್ಬ ಪ್ರಜ್ವಲಿಸ್ತಕ್ಕಂಥ ಒಬ್ಬ ಪ್ರತಿಭೆಯಾಗಿ ಹೊರಹೊಮ್ಮುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೆ ಶುಭ ಹಾರೈಸಿದ ಕಂಪ್ಯೂಟರ್ ಮಾಲೀಕರಾಗಿ ಪಾವಡ ತಾಲೂಕಿನ ಎಲ್ಲ ಮಕ್ಕಳಿಗೆ ಎಜುಕೇಟರ್ ಆಗಿ, ಲೆಕ್ಚರ್ ಆಗಿ, ಪತ್ರಿಕಾ ವರದಿಗಾರರಾಗಿ, ಬರಪೀಡಿತ ತಾಲೂಕಿನ ಗಡಿಭಾಗದ ರಾಜ್ಯದ ಗಡಿಭಾಗದಲ್ಲಿರ್ತಕ್ಕಂಥ ಪಾವಡ ತಾಲೂಕಿನಲ್ಲಿ ಒಬ್ಬ ಉತ್ತಮ ಪ್ರತಿಭೆಯಾಗಿ ಪ್ರಜ್ವಲಿಸತಕ್ಕಂಥದ್ದು ನಮ್ಮೆಲ್ಲರೂ ಕೂಡ ಹರ್ಷದಾಯಕವಾಗಿರ್ತಕ್ಕಂಥದ್ದು. ಇಂಥ ಸಂದರ್ಭದಲ್ಲಿ ಪಾವಡ ತಾಲೂಕಿನ ಮಕ್ಕಳು ಬಹಳ ಹಿಂದುಳಿದಿರ್ತಕ್ಕಂಥ ಮಕ್ಕಳಾಗಿರೋದ್ರಿಂದ ಕಲಿಕೆಯಲ್ಲಿ ಸಾಕಷ್ಟು ಹಿನ್ನಡೆಯನ್ನ ಅನುಭವಿಸಿರ್ತಕ್ಕಂಥ ಕಾಲಘಟ್ಟದಲ್ಲಿ ಮಕ್ಕಳ ಮನಸ್ಥಿತಿಯನ್ನ ಹಾಗೂ ಪೋಷಕರ ಮನಸ್ಥಿತಿಯನ್ನ, ಇಲ್ಲಿನ ಗ್ರಾಮೀಣದ ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಂಡಿರ್ತಕ್ಕಂಥ ಲೇಖಕರಾದ ನರೇಂದ್ರ ಅವರು ತಮ್ಮ ಅನುಭವಗಳನ್ನ, ತಾವು ಬೋಧನೆಯಲ್ಲಿ ಕಂಡಂತ ಸಾಕಷ್ಟು ಅನುಭವಗಳನ್ನ ತಮ್ಮ ಕೃತಿಯ ಮೂಲಕ, ತಮ್ಮ ತಿಳುವಳಿಕೆಯ ಮೂಲಕ ಸಾಕಷ್ಟು ಅಭಿಪ್ರಾಯಗಳನ್ನ ಹಂಚಿಕೊಳ್ಳತಕ್ಕಂಥದ್ದು ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥ ಒಂದು ವಿಚಾರ. ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂಥ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ನರೇಂದ್ರ ಸರ್ ಅವರ ಪೂಜ್ಯರಾದ ಹನುಮಂತರಾಯ ಅವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಹಾಗೆ ಗೌರವ ಸರ್ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಚಾರ್ಯರಾದ ಪ್ರೊಫೆಸರ್ ಶಿವಾನಂದಯ್ಯ ಸರ್ ಅವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಹಾಗೂ ಬಸಲಿಂಗಪ್ಪ ಸರ್ ಅವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಕೆ.ಓ. ಮಾರಪ್ಪ ಸರ್ ಅವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಹಾಗೂ ಮೇಡಮ್ ಅವರು ವಾಣಿ ಮೇಡಮ್ ಅವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಎಲ್ಲ ಗಣ್ಯರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಹಾಗೂ ಕಾರ್ಯಕ್ರಮದ
ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ನರೇಂದ್ರ ಸರ್ ಅವರ ಲೇಖಕರ ಎಲ್ಲ ಶಿಷ್ಯಕೋಟಿ ಮತ್ತು ಅವರ ಎಲ್ಲ ಬಂಧುಗಳಿಗೆ ಹಾಗೂ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಹಿರಿಯ ತಾಲೂಕಿನ ಮುಖಂಡರಿಗೆ ಒಂದು ಈ ಒಂದು ವಿಶೇಷ ದಿನ English is not became global language, whereas every day English conceding thousands of words to the language. So, but suppose you know dal is a Hindi word, and now officially it's an English word. English absorbs new words because it became global language. So you can't stop learning English. Even today you know all the words, tomorrow new words will join into the English. So we can't stop learning, but very important words and selective words, he collected a lot and compared a book. It's not easy. Okay. So once again I congratulate Narendra regarding this and all the dignitaries and all the audiences on the stage and off the stage. Once again I thank you. I thank you. ಈಗ ಈ ಒಂದು ಪುಸ್ತಕದ ಬಿಡುಗಡೆ ಕಾರ್ಯಕ್ರಮ ಎಲ್ಲರೂ ಕನ್ನಡ ಕಲಿಯೋಣ, ಲೆಟರ್ ಆಫ್ ದ ಇಂಗ್ಲಿಷ್ ಇವೆರಡು ಪುಸ್ತಕಗಳ ಇವತ್ತು ಬಿಡುಗಡೆಯಾಗಿದ್ದಾವೆ. ನನ್ನ ಹೆಚ್ಚಿನ ವಿದ್ಯಾರ್ಥಿ ಸಾಕಷ್ಟು ಕಂಪ್ಯೂಟರ್ ಸೆಂಟರ್ಗಳನ್ನು ತೆಗೆದು ಬೇರೆ ಬೇರೆ ಕಡೆಯೆಲ್ಲ ಅದನ್ನು ಪ್ರಸಾರ ಮಾಡಿ ವಿದ್ಯೆಯ ಬಗ್ಗೆ ಇಟ್ಕೊಂಡಿರ್ತಕ್ಕಂಥ ಒಂದು ಕಾಳಜಿ ಎಲ್ಲರೂ ಕೂಡ ತುಂಬ ಇವತ್ತು ಈ ಮಟ್ಟಕ್ಕೆ ಬಂದಿದ್ದಾಗತ್ತೆ ನಮಗೆಲ್ಲ ತುಂಬ ಸಂತೋಷ ಆಗ್ತಾ ಇದೆ. ಅವರು ಹೇಳ್ತಾ ಇರ್ತಕ್ಕಂಥ ರೀತಿಯಲ್ಲಿ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಆಮೇಲೆ ಇನ್ನೊಂದು ಮಾತುಕಟ್ಟದ್ದು ತಂದೆಯೇ ದೇವರು, ತಾಯಿಯೇ ದೇವರು, ಗುರುಗಳೇ ದೇವರು ಅಂತ ಅವರು ಈ ಬಂದಿರತಕ್ಕಂಥ ಪುಸ್ತಕಗಳನ್ನು ತನ್ನ ತಂದೆ ತಾಯಿಯರಿಗೆ ತೋರಿಸಿದಂತೆ ಆಮೇಲೆ ಸಾಕಷ್ಟು ಗೌರವವನ್ನು ಕೊಟ್ಟು ಗುರುಗಳನ್ನು ಕೂಡ ಆತ ಮೊದಲಿನಿಂದ ಕೂಡ ಅವರ ಒಂದು ಮಾರ್ಗದರ್ಶನದಲ್ಲಿ ಮಾರ್ಗದರ್ಶಿದಾಗ ತುಂಬ ಸಂತೋಷವಾಗಿರ್ತಕ್ಕಂಥದ್ದು. ಈಗ ನಿಮಗೆ ಒಂದು ಮಾತನ್ನು ಹೇಳ್ತೀನಿ, ಕನ್ನಡವನ್ನು ನಾವು ಎಲ್ಲರೂ ಕೂಡ ಕನ್ನಡ ನಮ್ಮ ಭಾಷೆ, ನಮ್ಮ ಮಾತೃಭಾಷೆ, ಪಂಚದ್ರಾವಿಡ ಭಾಷೆಗಳಲ್ಲಿ ಈ ಒಂದು ಭಾಷೆಯೂ ಕೂಡ ಪ್ರಮುಖವಾಗಿರ್ತಕ್ಕಂಥದ್ದು. ಆಯಾ ನಾಡಿನಲ್ಲಿ ಕನ್ನಡ ನಮಗೆ ಮಾತೃಭಾಷೆ ಆಗಿರೋದ್ರಿಂದ ಪ್ರತಿಯೊಬ್ಬರು ಸ್ವಚ್ಛವಾಗಿ ಕನ್ನಡವನ್ನು ಅಭ್ಯಾಸ ಮಾಡಬೇಕು. ಅದಕ್ಕೆ ಕುವೆಂಪುರವರು ಒಂದು ಮಾತು ಹೇಳ್ತಾರೆ, ಕನ್ನಡಕ್ಕಾಗಿ ಕೈ ಎತ್ತು ಎನ್ನ ಕೈ ಕಲ್ಪವೃಕ್ಷವಾಗಬೇಕು ಅಂತ ಒಂದು ಮಾತು ಹೇಳ್ತಾರೆ. ಆ ಮಾತು ಹೇಳಿದ್ದು ಆ ನಂತರ ಮೊದಲು ಆ ರೀತಿಯನ್ನು ಹೇಳಿರಲಿಲ್ಲ. ಯಾಕೆ ಅಂತಂದರೆ ಇಲ್ಲಿ ಎರಡು ಭಾಷೆಗಳು ಇಂಗ್ಲಿಷ್ ಮತ್ತು ಕನ್ನಡ ಎರಡನ್ನೂ ಕೂಡ ಅವರು ಇಲ್ಲಿ ಈಗ ನಮಗೆ ಅವಶ್ಯಕತೆ. ಮೊದಲು ಅವರು BA ಓದ್ತಾ ಇರಬೇಕಾದ್ರೆ ಸಾಕಷ್ಟು ಕೃತಿಗಳನ್ನು, ನಾಟಕಗಳನ್ನು ಅವರು ಇಂಗ್ಲಿಷ್ ಭಾಷೆಯಲ್ಲಿ ಬರೆದರು, ಬರೆಯೋದಕ್ಕೆ ಪ್ರಾರಂಭ ಮಾಡಿದ್ರು. ವಿದೇಶದಿಂದ ಒಬ್ಬ ನಾಟಕಕಾರ ಬಂದಾಗ ಅವರಿಗೆ ಕೊಟ್ಟರು ಅದನ್ನು ನೋಡಲಿಕ್ಕೆ. ಅವರು ನೋಡಿ ತುಂಬ ಮೆಚ್ಚಿಕೊಂಡ್ರು, ಹೊಗಳಿದ್ರು. ನಮ್ಮ ಮಾತೃಭಾಷೆಯಲ್ಲಿ ಇಷ್ಟರ ಮಟ್ಟಿಗೆ ನಾವು ಇಂಗ್ಲೀಷ್ನಲ್ಲಿ ಬರ್ದಿಲ್ಲ ಅನ್ನೋದಕ್ಕೆ ಹೊಗಳಿ ಮನೆಯಲ್ಲಿ ಮಾತಾಡಿ ಹೇಳಿದ್ರು ಅವರಿಗೆ, ಅವರಿಗೆ ನೀವು ಈ ರೀತಿ ಇಂಗ್ಲೀಷ್ ಕಾಲದಲ್ಲಿ Thank you.